ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 5, 2026ರಂದು ಮಧುಮನದಿಂದ ಬಾಬ್ದಾದಾ ಅವರಿಂದ ಹೊರಬಂದಿರುವ ಒಂದು ಅತ್ಯಂತ ಆಳವಾದ ಮತ್ತು ತಾತ್ವಿಕವಾದ ಮುರುಳಿಯನ್ನು ಅರ್ಥಮಾಡಿಕೊಳ್ಳಲಿದ್ದೇವೆ. ಇಲ್ಲಿ ಯಾವುದೇ ಪಕ್ಷಪಾತವಿಲ್ಲದೆ ಈ ಆಧ್ಯಾತ್ಮಿಕ ಪಠ್ಯದಲ್ಲಿ ಅಡಗಿರುವ ಮೂಲ ತತ್ವಗಳನ್ನು ನಾವು ಒಟ್ಟಿಗೆ ಬಿಡಿಸಿ ನೋಡೋಣ. ಬನ್ನಿ, ನೇರವಾಗಿ ವಿಷಯಕ್ಕೆ ಹೋಗೋಣ. ಇಂದಿನ ನಮ್ಮ ಈ ಪಯಣದಲ್ಲಿ 5 ಮುಖ್ಯ ಹಂತಗಳಿವೆ. ಆತ್ಮಪ್ರಜ್ಞೆಯ ತಳಹದಿ, ಬ್ರಾಹ್ಮಣ ಜೀವನದ ಶ್ರೇಷ್ಠತೆ, ತ್ಯಾಗ ಮತ್ತು ಪ್ರೀತಿಯ ಶಕ್ತಿ, ವ್ಯರ್ಥ ಮಾತುಗಳಿಂದ ಮುಕ್ತಿ ಮತ್ತು ಕೊನೆಯದಾಗಿ ಅಚಲವಾದ ಆಧ್ಯಾತ್ಮಿಕ ಸ್ಥಿರತೆಯನ್ನು ಹೇಗೆ ಸಾಧಿಸುವುದು ಅನ್ನೋದನ್ನು ನೋಡಲಿದ್ದೇವೆ. ಸರಿ, ಈಗ ಮೊದಲನೇ ವಿಭಾಗದಿಂದಲೇ ಶುರು ಮಾಡೋಣ. ಆತ್ಮಪ್ರಜ್ಞೆಯ ತಳಹದಿ ಅಥವಾ ನಮ್ಮ ಮೂಲ ಆಧ್ಯಾತ್ಮಿಕ ಗುರುತ್ವವನ್ನು ಸ್ಥಾಪಿಸುವುದು. ಈಗ ನಿಮ್ಮೊಂದು ಪ್ರಶ್ನೆ ಮೂಡಬಹುದು. ಭಕ್ತಿ ಮಾರ್ಗದಲ್ಲಿರುವವರು ಆ ಪರಮಾತ್ಮನನ್ನು, ಆ ಪ್ರಿಯತಮನನ್ನು ಹೇಗೆ ನೆನಪಿಸ್ಕೊಳ್ತಾರೆ? ಪಠ್ಯದ ಪ್ರಕಾರ ಭಕ್ತರಿಗೆ ಪರಮಾತ್ಮನ ಸಂಪೂರ್ಣ ಅರಿವಿಲ್ಲದೇ ಇರ್ಬೋದು. ಆದರೂ ಅವರು ಎಷ್ಟೊಂದು ಭಕ್ತಿಯಿಂದ ಕರೀತಾರೆ ಅಂದರೆ, ಹೇ ಪ್ರಿಯತಮನೆ, ನೀನನ್ನೇ ಬಂದುಬಿಡು, ನಾವು ಕೇವಲ ನಿನ್ನನ್ನೇ ನೆನಪು ಮಾಡ್ತೇವೆ, ನಮ್ಮ ಬುದ್ಧಿಯ ಸಂಪರ್ಕವನ್ನು ಬೇರೆ ಎಲ್ಲದರಿಂದಲೂ ತೆಗೆದು ನಿನ್ನೊಟ್ಟಿಗೆ ಮಾತ್ರ ಜೋಡಿಸ್ತೇವೆ ಅಂತ ಸಂಪೂರ್ಣ ಭರವಸೆ ಕೊಡ್ತಾರೆ. ಎಂಥ ಅದ್ಭುತವಾದ ಸಮರ್ಪಣಾ ಭಾವ ಅಲ್ವಾ ಇದು? ಈ ಸಮರ್ಪಣೆಗೆ ಪಠ್ಯ ಕೊಡುವ ಉತ್ತರ ತುಂಬಾನೇ ಆಸಕ್ತಿದಾಯಕವಾಗಿದೆ. ಆತ್ಮಾಭಿಮಾನಿ ಅಂದ್ರೆ, ಆತ್ಮಪ್ರಜ್ಞೆ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಈ ಪ್ರಾಪಂಚಿಕ ವ್ಯಾಮೋಹಗಳಿಂದ ನಮ್ಮ ಬುದ್ಧಿಯ ಕನೆಕ್ಷನ್ ಕಟ್ ಮಾಡಿ ಅದನ್ನು ಸಂಪೂರ್ಣವಾಗಿ ಆ ಒಬ್ಬನೇ ಪರಮ ತಂದೆಯೊಂದಿಗೆ ಕನೆಕ್ಟ್ ಮಾಡೋದೇ ಈ ಆಧ್ಯಾತ್ಮಿಕ ಸ್ಥಿತಿ. ಮೂಲ ಪಠ್ಯದ ಪ್ರಕಾರ ಇದು ಬರೀ ಒಂದು ಕಾನ್ಸೆಪ್ಟ್ ಅಲ್ಲ, ಬದಲಿಗೆ ಆಧ್ಯಾತ್ಮಿಕ ಸಾಧಕರು ಪಾಲಿಸಲೇಬೇಕಾದ ಮೊದಲ ಮತ್ತು ಅತಿ ಮುಖ್ಯ ಕರ್ತವ್ಯ. ಹಾಗಾದ್ರೆ ಈ ಆತ್ಮಪ್ರಜ್ಞೆಯನ್ನು ಜಾಗೃತಗೊಳಿಸಿದ ಮೇಲೆ ಸಾಧಕರು ಮುಂದೇನ್ ಮಾಡಬೇಕು? ಇಲ್ಲಿ ಕೆಲವು ಪ್ರಮುಖ ಕರ್ತವ್ಯಗಳಿವೆ. ಮೊದಲನೆಯದು ತಂದೆಯನ್ನು ಅತ್ಯಂತ ಗಾಢವಾದ ಪ್ರೀತಿಯಿಂದ ನೆನಪಿಸಿಕೊಳ್ಳೋದು. ಎರಡನೆಯದು ಪಾವನರಾಗುವ ಅಂದ್ರೆ ಸಂಪೂರ್ಣ ಶುದ್ಧರಾಗುವ ಗುರಿಯನ್ನು ಇಟ್ಕೊಳ್ಳೋದು. ಮತ್ತು ಮೂರನೆಯದು ಪತಿತರನ್ನು ಪಾವನರನ್ನಾಗಿ ಪರಿವರ್ತಿಸುವುದು. ಇಡೀ ಜಗತ್ತನ್ನೇ ಪಾವನ ಮಾಡುವುದು ಆ ತಂದೆಯ ಮುಖ್ಯ ಕೆಲಸವಾಗಿರುವಾಗ ನಾವು ಕೂಡ ಅದೇ ಗುರಿಯನ್ನು ನಮ್ಮದಾಗಿಸಿಕೊಂಡು ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ಅನ್ನೋದೇ ಇದರ ಹಿಂದಿನ ಮುಖ್ಯ ಉದ್ದೇಶ. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಬ್ರಾಹ್ಮಣ ಜೀವನದ ಶ್ರೇಷ್ಠತೆ ಅಂದ್ರೆ ಆ ಒಂದು ಸುಪೀರಿಯರ್ ಆದ ಆಧ್ಯಾತ್ಮಿಕ ಸ್ಥಿತಿ. ಆಧ್ಯಾತ್ಮದ ಹಾದಿಯಲ್ಲಿ ಹೋದಂತೆ ಪಠ್ಯವು ನಮಗೊಂದು ದೊಡ್ಡ ಆಶ್ಚರ್ಯವನ್ನ ತಂದಿರುತ್ತೆ. ಸಾಮಾನ್ಯವಾಗಿ ದೇವತಾ ಸ್ಥಿತಿಯೇ ಎಲ್ಲಕ್ಕಿಂತ ಶ್ರೇಷ್ಠ, ಅತ್ಯಂತ ಪೂಜ್ಯನೀಯ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ, ಹೌದಲ್ವಾ? ಆದರೆ ಇಲ್ಲಿರುವ ಆಸಕ್ತಿದಾಯಕ ವಿರೋಧಾಭಾಸೆ ಏನೆಂದ್ರೆ, ನಿರಂತರವಾಗಿ ಆಧ್ಯಾತ್ಮಿಕ ಪ್ರಯತ್ನ ಮಾಡುವ, ಆ ಈಶ್ವರ್ಯ ನಶೆ ಮತ್ತು ಪ್ರಿಯತಮನೊಡನೆ ನೇರ ಸಂಪರ್ಕವನ್ನು ಹೊಂದಿರುವ ಸಕ್ರಿಯ ಬ್ರಾಹ್ಮಣ ಜೀವನ ಇದೆಯಲ್ಲ, ಅದು ದೇವತೆಗಳಿಗಿಂತಲೂ ಉತ್ತಮ ಮತ್ತು ಶ್ರೇಷ್ಠ ಅಂತ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನಾವು ಸಕ್ರಿಯವಾಗಿ ಸಾಧನೆ ಮಾಡುವಾಗ ಸಿಗುವ ಆ ಅತ್ಯುನ್ನತ ಆಧ್ಯಾತ್ಮಿಕ ಅಮಲಿನ ಅನುಭವ ದೇವತಾ ಸ್ಥಿತಿಗಿಂತಲೂ ಮಿಗಿಲಾದದ್ದು ಅನ್ನೋದು ಇಲ್ಲಿನ ಹೈಲೈಟ್. ಬನ್ನಿ, ಈಗ ಮೂರನೇ ವಿಭಾಗದ ಕಡೆ ಗಮನ ಹರಿಸೋಣ. ತ್ಯಾಗ ಮತ್ತು ಪ್ರೀತಿಯ ಶಕ್ತಿ ಅಂದರೆ ಸೇವೆಯಲ್ಲಿ ಯಶಸ್ಸನ್ನು ಕಾಣುವ ಮಾರ್ಗ. ಆಧ್ಯಾತ್ಮಿಕ ಸೇವೆ ಅಥವಾ ಕಾರ್ಯಗಳಲ್ಲಿ ಯಶಸ್ಸು ಸಾಧಿಸೋದಕ್ಕೆ ಒಂದು ಸೂತ್ರ ಇದೆ. ಪಠ್ಯವು ಇಲ್ಲಿ ಸ್ವಲ್ಪ ಇತಿಹಾಸವನ್ನು ನೆನಪಿಸುತ್ತೆ. ಆರಂಭದ ದಿನಗಳಲ್ಲಿ ಜ್ಞಾನದ ಮಟ್ಟ ಬಹುಶಃ ಅಷ್ಟೊಂದು ಇರಲಿಲ್ಲ. ಆದರೆ ಆ ಸಾಕಾರ, ಆ ಯಜ್ಞ ಮತ್ತು ಬಾಬಾ ಅವರ ಮೇಲಿದ್ದ ಅಪಾರವಾದ ಪ್ರೀತಿ, ಸ್ನೇಹ ಮತ್ತು ತ್ಯಾಗದ ಭಾವನೆ ಇದೆಯಲ್ಲ, ಅದು ಎಲ್ಲರಿಗೂ ಮನ್ಮನಾಭವ ಎಂಬ ಅತ್ಯುನ್ನತ ಸ್ಥಿತಿಗೆ ಕೊಂಡೊಯ್ತು. ಈ ಗಾಢವಾದ ಭಕ್ತಿ ಮತ್ತು ಪ್ರೀತಿಯಿಂದಾಗಿಯೇ ಸ್ವಾಭಾವಿಕವಾಗಿ ಎಲ್ಲರಿಂದ ಸಹಯೋಗ ಅಥವಾ ಬೆಂಬಲ ಸಿಗ್ತಾ ಹೋಯಿತು ಮತ್ತು ಅಂತಿಮವಾಗಿ ಇದು ಆಧ್ಯಾತ್ಮಿಕ ಸೇವಾ ಕೇಂದ್ರಗಳನ್ನು ಸ್ಥಾಪಿಸುವಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ತು. ಪ್ರೀತಿ ಮತ್ತು ತ್ಯಾಗ ಒಟ್ಟಿಗೆ ಸೇರಿದ್ರೆ ಎಂಥ ಪವಾಡ ಆಗುತ್ತೆ ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಉದಾಹರಣೆ. ಮುಂದಿನ ವಿಭಾಗ ಅಂದರೆ 4ನೇ ವಿಭಾಗ, ವ್ಯರ್ಥ ಮಾತುಗಳಿಂದ ಮುಕ್ತಿ ಮತ್ತು ಸೂಕ್ಷ್ಮ ದೇವತೆಯಾಗುವಿಕೆ. ಸೂಕ್ಷ್ಮ ದೇವತೆಯಾಗಬೇಕೆಂದರೆ ವ್ಯರ್ಥ ಮಾತು ಅಥವಾ ಬೇಸರಪಡಿಸುವ ಮಾತುಗಳಿಂದ ಮುಕ್ತರಾಗಿರಿ. ಈ ಮಾತು ಎಷ್ಟು ಸ್ಟ್ರಾಂಗ್ ಆಗಿದೆ ಅಲ್ವಾ? ನಾವು ದೇವತಾ ಸ್ಥಿತಿಯನ್ನ ತಲುಪಬೇಕು ಅಂದ್ರೆ ನಮ್ಮ ಮಾತಿನ ಮೇಲೆ ಸಂಪೂರ್ಣ ಕಂಟ್ರೋಲ್ ಇರಲೇಬೇಕು. ನಕಾರಾತ್ಮಕವಾದ ಅಥವಾ ಯಾರಿಗೂ ಉಪಯೋಗವಿಲ್ಲದ ವ್ಯರ್ಥ ಮಾತುಗಳನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ಪಠ್ಯ ಕಟ್ಟುನಿಟ್ಟಾಗಿ ಹೇಳುತ್ತೆ. ಇದು ಬರೀ ಓದೋದಕ್ಕಲ್ಲ, ನಾವು ಪ್ರತಿನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದ ಒಂದು ಬಹುಮುಖ್ಯವಾದ ಪ್ರಾಯೋಗಿಕ ಪಾಠ. ಮತ್ತು ಈಗ ನಾವು ನಮ್ಮ 5ನೇ ಹಾಗೂ ಅಂತಿಮ ವಿಭಾಗಕ್ಕೆ ಬಂದಿದ್ದೇವೆ. ಅಚಲವಾದ ಆಧ್ಯಾತ್ಮಿಕ ಸ್ಥಿರತೆಯನ್ನು ಸಾಧಿಸುವುದು
ಅಂದರೆ ಆ ಅವಿನಾಶಿ ಖುಷಿಯ ಅಂತಿಮ ಗುರಿ. ಹಾಗಾದ್ರೆ ಈ ನಿಜವಾದ ಸ್ಥಿರತೆ ಅಂದ್ರೆ ಹೇಗಿರುತ್ತೆ? ಇದರ ಲಕ್ಷಣಗಳು ಅಚಲ, ಅಡೋಲ ಮತ್ತು ಏಕರಸ ಸ್ಥಿತಿ. ಯಾರು ಈ ಸ್ಥಿತಿಯಲ್ಲಿ ಇರ್ತಾರೋ ಅವರಿಗೆ ಎಲ್ಲಾ ರೀತಿಯ ಆಧ್ಯಾತ್ಮಿಕ ಖಜಾನೆಗಳು ಸಂಪೂರ್ಣವಾಗಿ ಸಿಗ್ತವೆ. ಆದ್ರೆ ಪಠ್ಯ ಇಲ್ಲೊಂದು ಎಚ್ಚರಿಕೆಯನ್ನು ಕೊಡುತ್ತೆ. ಗಮನವಿಟ್ಟು ಕೇಳಿ. ನಮ್ಮ ಮನಸ್ಸಿನಲ್ಲಿ ಚೂರುಪಾರು ಏರುಪೇರಾದರೂ ಸರಿ, ಅಥವಾ ಸಣ್ಣಪುಟ್ಟ ಏರಿಳಿತಗಳಾದರೂ ಸಹ ಪರಮಾತ್ಮನಿಂದ ಸಿಗುವ ಆ ಅದ್ಭುತ ಖಜಾನೆಗಳನ್ನ ಪೂರ್ತಿಯಾಗಿ ಅನುಭವಿಸಲು ಸಾಧ್ಯವೇ ಇಲ್ಲವಂತೆ. ಅಂದ್ರೆ ಎಂಥದ್ದೇ ಪರಿಸ್ಥಿತಿ ಬಂದರೂ ಸ್ವಂತವೂ ವಿಚಲಿತರಾಗದ ಆ ಸಂಪೂರ್ಣ ಸ್ಥಿರತೆ ಇದೆಯಲ್ಲ, ಅದೇ ಇಲ್ಲಿ ಅಂತಿಮ ಮಂತ್ರ. ಈ ಅಚಲ ಸ್ಥಿತಿಯ ಮಹತ್ವವನ್ನ ಅರ್ಥಮಾಡಿಸಲು ಪಠ್ಯವು 2 ರೀತಿಯ ಸಂತೋಷಗಳ ನಡುವೆ ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ತೋರಿಸುತ್ತೆ. ಮೊದಲನೇದು ವಿನಾಶಿ ಸಂತೋಷ, ಅಂದ್ರೆ ಈ ಐಹಿಕ ಸಂಪತ್ತು, ಹೆಸರು, ಕೀರ್ತಿ, ಆಡಂಬರ, ಸ್ಥಾನಮಾನ ಇವುಗಳಿಂದ ಬರುವ ಖುಷಿ. ಇದು ಕೇವಲ ತಾತ್ಕಾಲಿಕ, ಇವತ್ತು ಇರುತ್ತೆ, ನಾಳೆ ಹೋಗುತ್ತೆ. ಆದರೆ ಎರಡನೆಯದಾದ ಅವಿನಾಶಿ ಸಂತೋಷ ಇದೆಯಲ್ಲ, ಅದು ಶಾಶ್ವತ. ಯಾರು ತಮ್ಮ ಆಧ್ಯಾತ್ಮಿಕ ಸ್ಥಿತಿಯನ್ನ ಸದಾ ಅಚಲ, ಅಡೋಲ ಮತ್ತು ಏಕರಸವಾಗಿಟ್ಕೊಳ್ತಾರೋ ಅವರು ಮಾತ್ರ ಈ ಶಾಶ್ವತವಾದ, ಎಂದಿಗೂ ಅಳಿಯದ ಸಂತೋಷವನ್ನ ಅನುಭವಿಸಲು ಸಾಧ್ಯ ಅಂತ ಪಠ್ಯ ಮಾರ್ಗದರ್ಶನ ಮಾಡುತ್ತೆ. ಈಗ ಇಷ್ಟೆಲ್ಲ ನೋಡಿದ್ಮೇಲೆ ಒಂದ್ನಿಮಿಷ ಯೋಚಿಸಿ. ಕೇವಲ ತಾತ್ಕಾಲಿಕ ವಸ್ತುಗಳ ಹಿಂದೆಯೇ ಓಡುತ್ತಿರುವ, ಕ್ಷಣಕ್ಷಣಕ್ಕೂ ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ನಮ್ಮ ನಿಜವಾದ ಆಂತರಿಕ ಸ್ಥಿರತೆಗೆ ಆಧಾರ ಯಾವುದು? ಅಚಲವಾದ ಸ್ಥಿರತೆಯ ಬಗ್ಗೆ ಈ ಪಠ್ಯ ಕೊಟ್ಟಿರುವ ಬೋಧನೆಗಳು ಖಂಡಿತವಾಗಿಯೂ ನಮ್ಮ ಆಂತರಿಕ ಶಾಂತಿಯ ಮೂಲ ಯಾವುದು ಅನ್ನೋದ್ರ ಬಗ್ಗೆ ಆಳವಾಗಿ ಯೋಚಿಸುವಂತೆ ಮಾಡುತ್ತವೆ ಅಲ್ವಾ? ಇದನ್ನೇ ಯೋಚಿಸ್ತಾ ಇರಿ ಅಂತ ಹೇಳ್ತಾ ಇಂದಿನ ನಮ್ಮ ಈ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು.